ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತವರು. ಇತ್ತೀಚೆಗೆ ನಮ್ಮ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಒಂದು ಒಳ್ಳೆಯ ನಿರ್ಧಾರವನ್ನು ತೆಗೆದುಕೊಂಡದು. ಅದು ನಾವು ಒಂದಿಷ್ಟು ಜನರು ತಿಳಿಸಲೇಬೇಕಾದಂಥದ್ದು. ಯಾಕಂದ್ರೆ ಇವತ್ತು ಕೇಂದ್ರ ಸರ್ಕಾರದ, ರಾಜ್ಯ ಸರ್ಕಾರದ ಕಚೇರಿಗಳು ಸಾಕಷ್ಟು ಇದ್ದಾವೆ, ಎಲ್ಲ ಕಡೆ ಇದ್ದಾವೆ. ಇಲ್ಲಿವ್ರು ಏನಿತ್ತಪ್ಪ ಅಂದ್ರೆ ಬೆಂಗಳೂರಲ್ಲಿ ಮಾತ್ರ ಇಂಗ್ಲೀಷ್ ಭಾಳದ, ಕನ್ನಡ ಕಾಸ್ಟ್ಲಿ ಆಗ್ಯದ, ಅದು ಕನ್ನಡ ಅಲ್ಲಿ ಕಲಿಸ್ಬೇಕು ಅಂತೇಳಿ ಅದರಲ್ಲೂ ಕೇಂದ್ರ ಸರ್ಕಾರಿ ಅಧಿಕಾರಿಗಳಿಗಾಗಿ ಬೆಂಗಳೂರಲ್ಲೇ ಈ ಒಂದು ಕನ್ನಡ ಕಲಿಕೆಯನ್ನು ಅನ್ಯ ಭಾಷಿಕರಿಗೆ, ಬೇರೆ ಬೇರೆ ಭಾಷೆಯವ್ರಿಗೆ ಕಲಿಸುವಂಥದ್ದು. ಒಂದು ಉತ್ತರ ಭಾರತದವ್ರು ಬಂದ್ರಪ್ಪ ಅಂತಂದ್ರೆ ಪಾಪ ಅವ್ರಿಗೆ ಕನ್ನಡ ಕಲಿತು ಮಾಡುವಂಥ ಪ್ರಸಂಗಗಳು ಅನಿವಾರ್ಯ ಆಗ್ತದೆ. ಯಾಕೆಂತಂದ್ರೆ ಇವತ್ತು ನಮ್ಮದು ಫೆಡರಲ್ ಸಿಸ್ಟಮ್ ಇರೋದ್ರಿಂದ ಉತ್ತರದವ್ರು ದಕ್ಷಿಣದವ್ರು ಉತ್ತರ ಹೋಗೋದು ಮಾಡೋದು ಬರುವಂಥದ್ದನ್ನ, ಮತ್ತು ಯಾವ ರಾಜ್ಯದಲ್ಲಿ ಅವ್ರು ಕೆಲಸಕ್ಕೆ ಬರ್ತಾರೋ ಆ ರಾಜ್ಯದ ಭಾಷೆನ ಅವ್ರು ಕಲೀಲೇಬೇಕಾಗಿದೆ ಅಂತ ನಾವು ಹೇಳ್ತೀವಿ. ಕಲಿಬೇಕಾಗಿದ್ದವ್ರದ್ದು ಒತ್ತಡ ಇಲ್ಲಂತಲ್ಲ, ಅದು ಅವ್ರಿಗೆ ಇನ್ನಷ್ಟು ಅನುಕೂಲ ಮಾಡಿಕೊಡುವಂಥ ಬೆಂಗಳೂರಲ್ಲಂತೂ ಆಗ್ಯದ, ಮೆಟ್ರೋಪಾಲಿಟನ್ ಸಿಟಿಗಳಲ್ಲಿ ಆಗ್ಯದ. ಆದರೆ ಬೆಂಗಳೂರು ಉಳಿದ ಜಿಲ್ಲೆಗಳಾದ್ಯಂತ ಇಲ್ಲ ಅನ್ನೋದು. ಹೇಗೆ ಅವ್ರು ಕಲಿಬೇಕಾಗಿದ್ದು ಕನ್ನಡ ಎಲ್ಲಾದರೂ ಹೋಗಿ ಕಲಿಬೇಕು ಅವರು. ಅದರಲ್ಲೂ ಈ ಬ್ಯಾಂಕಿಂಗ್ ಸೆಕ್ಟರ್ದೊಳಗಾಗಿರ್ಬೋದು ಅಥವಾ ಅದೇ ಕಾಲಕ್ಕೆ ನಮ್ಮ ಉದ್ಯಮಗಳಲ್ಲಾಗಿರ್ಬೋದು, ಕೇಂದ್ರ ಉದ್ಯಮಗಳಲ್ಲಾಗಿರ್ಬೋದು, ಕೇಂದ್ರ ಸರ್ಕಾರಿ ಕಚೇರಿಗಳಲ್ಲಾಗಿರ್ಬೋದು, ಯಾವುದೇ ಕಡೆ ಇನ್ನುಳಿದ ಯಾವುದೇ ಸಂಸ್ಥೆಗಳಲ್ಲಾಗಿರ್ಬೋದು, ಕನ್ನಡವನ್ನು ಅನಿವಾರ್ಯವಾಗಿ ಕಲಿಯುವಂಥದ್ದು ಇದೆ. ಇದು ಜಿಲ್ಲಾ ಮಟ್ಟದಲ್ಲಿಂದ ವಿಶೇಷ ಕಾಮನ್ ಅದ. ಆ ದಿಶೆಯಲ್ಲೇ ಕನ್ನಡವನ್ನು 3 ತಿಂಗಳಲ್ಲಿ ಕಲಿಸುವಂಥ ಒಂದು ಏನಪ್ಪ ನಿರ್ದೇಶನವನ್ನು ನಮ್ಮ ಈ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದಂಥ ಪುರುಷೋತ್ತಮ ಬಿಳೆಮಲೆ ಅವರು ಹೇಳಿದ್ದಾರೆ. ಇಲ್ಲ ಕಲಿಬೇಕಪ್ಪ ಇವರು, ಅದನ್ನು ಮಾಡ್ತಾಯಿದ್ದೀವಿ. 3 ತಿಂಗಳ ಕೋರ್ಸ್ ಅದ, ವಾರದಾಗ 3 ಸಲ ನೀವು ಬಂದು ಕಲಿಬೇಕು ಅಂತೇಳಿ. ಭಾಳಷ್ಟು ಕಷ್ಟ ಅದ್ರಿ ಪಾಪ. ಈಗ ನೋಡ್ರಿ, ಒಬ್ಬ ಹಳ್ಳಿ ಮನುಷ್ಯ ಯಾವುದೋ ಒಂದು ನ್ಯಾಷನಲ್ ಬ್ಯಾಂಕಿಗೆ ಹೋಗ್ತಾನೆ, ಹೋದ್ಕೊಳ್ಳಲ್ಲ ಅವ್ರು ಪಾಪ ಕನ್ನಡನ ಬರೋದಿಲ್ಲ ಅವ್ರಿಗೆ. ಅವ್ರು ಏನು ಮಾತಾಡ್ತಾರೆ ಅಂತ ಇವ್ರು ತಿಳಿಯೋಂಗಿಲ್ಲ, ಇವ್ರು ಹೇಳೋದು ಅವ್ರಿಗೆ ಅರ್ಥ ಆಗಿಲ್ಲ. ಹೀಗಾಗಿ ಸಾಕಷ್ಟು ಗೊಂದಲಗಳು ಆಗ್ತಾ ಇರ್ತಾವೆ, ಮೇಲೆ ಘರ್ಷಣೆಗಳಾಗ್ತಾ ಇರ್ತಾವೆ, ತಿಕ್ಕಾಟಗಳಾಗ್ತಾ ಇರ್ತಾವೆ. ಅದಕ್ಕೆ ನಮ್ಮ ಭಾಷೆ ಕಲೀರಪ್ಪ ಅಂತ ಅವ್ರಿಗೆ ನಾವು ಒತ್ತಾಯ ಮಾಡಿ ಕಲಿಸ್ಬೇಕಾಗಿದೆ ಮತ್ತು ಅವ್ರಿಗೆ ಕಲಿಬೇಕಾಗಿದೆ. ಯಾಕಂದ್ರೆ ಇಲ್ಲಾಂದ್ರೆ ವ್ಯವಹಾರ ಆಗೋದು. ಬ್ಯಾಂಕಿಂಗ್ ಸೆಕ್ಟರ್ದಾಗ ನೀವು ನೋಡಿರಿ, ಅದು ಯಾವುದೋ ಉದ್ಯಮದಾಗ ನೋಡಿರಿ, ಇಲ್ಲ ಲೋಕಲ್ ಮಂದಿ ಜೊತೆ ಮಾತೇ ಇಲ್ಲ. ಅವರಾಯ್ತು ಅವ್ರ ಕೆಲಸ ಆಯಿತು ಅನ್ನೋಂಗಾಗಿ ಹೋಗ್ಬಿಡ್ತದೆ. ಅದರಲ್ಲೂ ಬ್ಯಾಂಕಿಂಗ್ ಸೆಕ್ಟರ್ಗಂತ ನಿಶ್ಚಿತವಾಗಿ ಬೇಕಾಗ್ತದೆ. ಯಾಕಂದ್ರೆ ಜನರ ಜೊತೆಗೆ ಅವ್ರ ಸಂಪರ್ಕ ಇರ್ತದೆ. ಅಲ್ಲಿ ಬಂದಂಥವ್ರು ಈ ಬಾಜು ಕೇರಳದವ್ರು ಆಗಿರ್ಬೋದು, ಆಂಧ್ರದವ್ರು ಆಗಿರ್ಬೋದು, ಅದು ಮತ್ತೊಂದು ಆಗಿರ್ಬೋದು, ತೆಲಂಗಾಣದವ್ರು ಆಗಿರ್ಬೋದು, ಉತ್ತರದ ಅಥವಾ ಮಹಾರಾಷ್ಟ್ರದವ್ರು ಆಗಿರ್ಬೋದು, ಉತ್ತರದವ್ರು ಆಗಿರ್ಬೋದು, ಉತ್ತರ ರಾಜ್ಯಗಳದವ್ರು ಬಂದಿರ್ಬೋದು. ಈ ನ್ಯಾಷನಲೈಸ್ ಬ್ಯಾಂಕ್ ಎಲ್ಲ ಕಡೆ ಇದ್ದಾವ, ಅಲ್ಲಿದ್ದಿಲ್ಲ ಇಲ್ಲಿದ್ದಲ್ಲಿ ಟ್ರಾನ್ಸ್ಫರ್ ಮಾಡ್ತಾರೆ. ಯಾಕಂದ್ರೆ ಆಡಳಿತದಲ್ಲಿ ಪಾರದರ್ಶಕತೆ ಬರಲಿ ಮತ್ತು ಭ್ರಷ್ಟಾಚಾರ ನಡೀದೇ ಇರಲಿ ಅನ್ನೋ ಕಾರಣಕ್ಕಾಗಿ ಇವೆಲ್ಲ ಟ್ರಾನ್ಸ್ಫರ್ ಆಗ್ತಾ ಇರ್ತಾವೆ, ಬದಲಾವಣೆಗಳಾಗ್ತಾ ಇರ್ತಾವೆ. ಒಂದು ಕಡೆಯಿಂದ ಇನ್ನೊಂದು ಕಡೆ ಹಾಕ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಅವ್ರಿಗೆ ಕಲಿಸುವಾಗ ಅದರಲ್ಲಿ ನೀವು ವ್ಯಾಪಾರಿಗಳು, ನಿಮ್ಗೆ ಗೊತ್ತದ, ಉತ್ತರದ ವ್ಯಾಪಾರಿಗಳು, ಅದು ರಾಜಸ್ಥಾನಿಗಳು ಇನ್ನುಳಿದವ್ರು ಬಂದು ಪಾಪ ಇಲ್ಲೇ ತಮ್ಮ ವ್ಯಾಪಾರಗಳನ್ನ ಮಾಡ್ತಾ ಇರ್ತಾರೆ. ಅಂಥವ್ರಿಗೂ ಒಂದು ಸ್ವಲ್ಪ ಕಲಿಸ್ಬೇಕು ಅನ್ನುವಂಥ ಉದ್ದೇಶನೂ ಇದರಲ್ಲದ. ಸರ್ಕಾರಿ ಜೊತೆಗೆ ವ್ಯಾಪಾರ ಮಾಡುವಂಥವ್ರಿಗೂ ಈ ಒಂದು ಕನ್ನಡ ಕಲಿಸುವಂಥ ವಿಚಾರ ಅದ. ಹೀಗಾಗಿ ಇವತ್ತು ನಮ್ಮ ಬಿಳಿಮಲೆಯವರು, ಕನ್ನಡ ಪ್ರಾಧಿಕಾರದ ಅಧ್ಯಕ್ಷರು, ಇವತ್ತೊಂದು ಘೋಷಣೆ ಮಾಡಿದಾರಪ್ಪ ಅಂದ್ರೆ ತಾಲೂಕು ಮಟ್ಟದಲ್ಲಿರಲಿ, ಜಿಲ್ಲಾ ಮಟ್ಟದಲ್ಲಿರಲಿ, ಯಾವ ಸಂಘ ಸಂಸ್ಥೆಗಳು ನಾವು ಕನ್ನಡ ಕಲಿಸ್ತೀವಪ್ಪ ಅವ್ರಿಗೆ ನಾವು ಅವರಿಗೆ ಒಂದಿಷ್ಟು ಏನಪ್ಪ ರೆಮ್ಯುನರೇಷನ್ ಕೊಡ್ತೀವಿ ಅಂತ, ಶಿಕ್ಷಕರಲ್ಲಿ ಬರಲಿ, ಕಲೀಲಿ, ಕಲಿಸ್ರಿ ಅನ್ನುವಂಥ ವಿಚಾರ ಮಾಡಿದ್ದಾರೆ. 3 ತಿಂಗಳಲ್ಲಿ ಕಲಿಯುವಂಥದ್ದು, ಅಷ್ಟೊಳಗೆ ಕನ್ನಡ ಬರೀದಕ್ಕೆ ಓದು ಕಲಿಸುವಂಥದ್ದು ಮಾಡ್ತೀವಿ ನಾವು ಅಂತೇಳಿ ಮಾಡಿದ್ದಾರೆ. ನಿಜವಾಗಿ ಇದೊಂದು ಒಳ್ಳೆಯ ಕೆಲಸ. ಮತ್ತು ಅನ್ಯ ಭಾಷೆಗೆ ಕಲಿಬೇಕಿಲ್ಲಿ ರಾಜಸ್ಥಾನದವರಾಗಿರ್ಬೋದು, ಉತ್ತರ ಪ್ರದೇಶದವರಾಗಿರ್ಬೋದು, ಬಿಹಾರಿಗಳು ಎಷ್ಟೋ ಜನ ಪಾಪ ಇಲ್ಲಿ ದುಡಿಲಿಕ್ಕೆ ಬರ್ತಾ ಇದ್ದಾರೆ. ಆದರೆ ಭಾಳ ಜನ ಹೆಬ್ಬಟ್ಟವ್ರು ಇರ್ತಾರೆ. ಆಮದು ಬೇರೆ ಇನ್ನೂ ವಿಚಾರ ಮಾಡಿ ಹೇಳೋದಂದ್ರೆ ಹೆಬ್ಬಟ್ಟಿನವ್ರಿಗೆ ಏನು ಕಲಿಸೋದು ಏನು ಪ್ರಶ್ನೆ ಬರೋದಿಲ್ಲ. ಯಾಕೆ ಅವ್ರ ಭಾಷೆ ಅವ್ರಿಗೆ ಬರೋದಿಲ್ಲ ಬರೀದಕ್ಕೂ ಓದೋದಕ್ಕೆ, ಮತ್ತು ಅವ್ರಿಗೇನು ಕಲಿಸೋದ. ಆದರೂ ಅವರು ಕಲಿತಾರೆ, ಇಲ್ಲ ಅಂತಲ್ಲ. ಯಾವ ಕ್ಷೇತ್ರಕ್ಕೆ ಬಂದಿರ್ತಾರೆ, ಎಲ್ಲಿ ಬಂದಿರ್ತಾರೆ ಅಲ್ಲಿ ಭಾಷೆನ ಆಜು ಬಾಜು ಅವರಿಂದ ಮತ್ತೊಬ್ಬರಿಂದ ಕಲಿಬೇಕಾಗ್ತದೆ ಅವ್ರಿಗೆ. ಇಲ್ಲಾಂದ್ರೆ ಅವ್ರ ಸಂವಹನ ಇರೋದಿಲ್ಲ, ಮಾತುಕತೆ ಇರೋದಿಲ್ಲ, ಅವ್ರ ಜೊತೆ ವ್ಯವಹಾರಗಳು ಇರೋದಿಲ್ಲ. ಅವರು ಹೇಳಿದ್ದು ಇಲ್ಲಿ ಕನ್ನಡಿಗರು ಭಾಳ ಚೆನ್ನಾಗಿ ಕನ್ನಡದಲ್ಲಿ ಭಾಳಷ್ಟು ಜನ ಇನ್ನುಳಿದ ಭಾಷೆಗಳ ಬಗ್ಗೆ ಕಲಿಯೋದು ಭಾಳ ಕಡಿಮೆ. ಹೀಗಾಗಿ ಈ ದಿಶೆಯಲ್ಲಿ ನಮ್ಮ ಕನ್ನಡ ಪ್ರಾಧಿಕಾರ ತೆಗೆದುಕೊಂಡಂಥ ಏನು ನಿರ್ಧಾರ ನಿಶ್ಚಿತವಾಗಿ ಒಳ್ಳೆಯ ಮತ್ತು ಸಮಯೋಚಿತ. ಅದರಲ್ಲೂ ನಮ್ಮ ಪುರುಷೋತ್ತಮ ಬಿಳಿಮಲೆಯವರು ದೆಹಲಿಯಲ್ಲಿ ಹೆಚ್ಚಿಗೆ ತಮ್ಮ ಸಮಯವನ್ನು ಕಳೆದಂಥವರು, ಕನ್ನಡದ ಕಂಪನ್ನು ಹಂಚಿದವರು, ಕನ್ನಡದ ಬಗ್ಗೆ ಸಾಕಷ್ಟು ಅಭ್ಯಾಸ ಮಾಡಿದವರು. ಜೊತೆಗೆ ಆದಷ್ಟು ಏನಪ್ಪ ಅಂತಂದ್ರೆ ಒಂದು ರೀತಿಯಿಂದ ಇವರು ಯಾವ ರೀತಿಯಪ್ಪ ಅಂದರೆ ಒಂದು ಸಮಾಜವಾದಿ ನೆಲೆಗಟ್ಟಿನಲ್ಲಿ ಬೆಳೆದು ಬಂದಂಥವರು, ಜೊತೆಗೆ ವಿಚಾರವಾದಿಗಳು. ಇವರು ಇದನ್ನು ನಾವು ಅನುಭವಿಸಿದ ಅನುಭವಗಳ ನೆಲೆಗಟ್ಟಿನಲ್ಲೇ
ಮತ್ತು ಅದರಲ್ಲೂ ಬೇರೆ ಬೇರೆ ಭಾಷೆಯವರು ನಮ್ಮ ಕರ್ನಾಟಕಕ್ಕೆ ಬಂದಾಗ ಕನ್ನಡ ಕಲಿಬೇಕು ಕಲಿಸ್ಬೇಕು ಅನ್ನೋದು ಕಾರಣಕ್ಕಾಗಿ ಅವರು ಈ ಒಂದು ನಿರ್ಧಾರವನ್ನು ಮಾಡಿದ್ದಾರೆ. ಯಾಕಂದ್ರೆ ಇದು ಬೇರೆ ರಾಜ್ಯಗಳಲ್ಲಿದ್ದವ್ರಿಗೆ ಗೊತ್ತಾಗ್ತದೆ ಎಷ್ಟು ಪ್ರಾಬ್ಲಮ್ ಆಗ್ತದೆ ಅಂತೇಳಿ. ಭಾಷೆ ಸಮಸ್ಯೆ ನಮ್ಮ ಕನ್ನಡಿಗರಿಗೆ ಅನಿಸ್ಲಿಕ್ಕಿಲ್ಲ, ಆದ್ರೆ ಕನ್ನಡಿಗರ ಹೊರತಾಗಿ ಬಂದ ಕನ್ನಡವನ್ನು ಕಲಿಯೋದಪ್ಪ ಅಂದ್ರೆ ಭಾಳ ಕಷ್ಟದ ಕೆಲಸ ಅಂತ ಭಾಳ ಜನ ಹೇಳ್ತಾರೆ. ಇಲ್ಲರಿ ಕನ್ನಡ ಕಲಿಯೋದು ಭಾಳ ಕಷ್ಟ ರೀ, ಯಾಕಂತಂದ್ರೆ ಅದರಲ್ಲೇ ಕಾಗುಣಿತಗಳು ಒತ್ತುಗಳು 108 ಇರ್ತಾವೆ, ಬರಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ. ಆದರೆ ವಿಶೇಷವಾಗಿ ದಕ್ಷಿಣ ಭಾರತದ ದ್ರವಿಡ ಜನ್ಯ ಭಾಷೆಗಳು ಸ್ವಲ್ಪ ಕಷ್ಟ ಅಂತ ಅನ್ನಿಸ್ತದೆ. ಇವತ್ತು ತೆಲುಗಿರ್ಬೋದು, ತಮಿಳು ಇರ್ಬೋದು, ಮಲಯಾಳಂ ಇರ್ಬೋದು, ಕೊಂಕಣಿ ಅದು ಇರ್ಬೋದು, ಅದು ಇನ್ನುಳಿದ ಭಾಷೆಗಳು ಸಹಿತ ಅಷ್ಟು ಸುಲಭವಾಗಿ ಬರೋದಿಲ್ಲ. ಅದ್ರಾಗೂ ದಕ್ಷಿಣ ಭಾರತ ದ್ರವಿಡಜನ್ಯ ಭಾಷೆಗಳಂತೂ ಇನ್ನೂ ಕಷ್ಟ ಆಗ್ತಾವೆ, ಕನ್ನಡನೂ ಕಷ್ಟ ಅನ್ನೋಂಥ ಮಾತು ಹೇಳ್ತಾ ಇದ್ದಾರೆ. ಈಗ ನೋಡ್ರಿ, ಇವು SSLC ಹೆಚ್ಚಿಗೆ ಯಾರು ಫೇಲ್ ಆಗಿದ್ದಾರೆ ಈ ಸಲ? ಕನ್ನಡಿಗರು. ಕನ್ನಡ ಬರ್ಲಿಕ್ಕೆ ಬಾರದಂತ ಹೆಚ್ಚು ಅವರು ಫೇಲ್ ಆಗಿದ್ದಾರೆ ಈ ಸಲ. ಅದಕ್ಕಾಗಿ ಕನ್ನಡ ಕಷ್ಟದ, ಅದಕ್ಕಾಗಿ ಕಲಿಸೋ ದಿಶೆಯಲ್ಲೇ ಈಗಾಗಲೇ ಒಂದು ಪಠ್ಯಪುಸ್ತಕ ರೆಡಿ ಮಾಡಿದ ಇದರ ಸಲುವಾಗಿ ಕನ್ನಡವನ್ನು ಕಲಿಸ್ಬೇಕು ಅನ್ಯ ಭಾಷಿಕರಿಗೆ. ಅದು ಒಂದು ಒಳ್ಳೆಯ ಪ್ರಯತ್ನ. ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ, ನಾವು ಹೇಳ್ಬೋದು ನಮ್ಮ ಕರ್ನಾಟಕದಿಲ್ಲ ಕನ್ನಡ ಕಲೀರಿ ಅಂತ ಒತ್ತಡ ಮಾಡ್ಬೋದು, ಆದರೆ ಅದೇ ಕಾರಣಕ್ಕೆ ನಾವು ಆದರೂ ಸಹಿತ ಇನ್ನುಳಿದ ಭಾಷೆಯವ್ರಿಗೂ ಸಹಿತ ನಾವು ಗೌರವ ಕೊಡಬೇಕಾಗಿದೆ. ಅವ್ರಿಗೆ ಕಲಿಸಿದ ಮೇಲದು ಕಲಿಲ್ಲ ಅಂದರೆ ಒಂದು ಮುಂದಿನ ನುಡ್ಲಿಕ್ಕೆ ಬರ್ತದೆ ಮತ್ತು ಬೇರೆ. ಆದರೆ ಅಡ್ವಾನ್ಸ್ ಆಗಿ ಭಾಷೆ ನೆಲೆಗಟ್ಟಿನಲ್ಲೇ, ಧರ್ಮದ ನೆಲೆಗಟ್ಟಿನಲ್ಲೇ, ಜಾತಿ ನೆಲೆಗಟ್ಟಿನಲ್ಲೇ ಒಬ್ಬರೊಬ್ಬರು ತಿಕ್ಕಾಡೋದು, ನಾ ಹೆಚ್ಚು ನೀ ಹೆಚ್ಚು ಅನ್ನೋಂಥ ಪ್ರವೃತ್ತಿ ಕಡಿಮೆ ಆಗುವ ದಿಶೆಯಲ್ಲಿ, ಕಡಿಮೆ ಮಾಡೋ ದಿಶೆಯಲ್ಲೇ ಇದೊಂದು ಒಳ್ಳೆಯ ಪ್ರಯತ್ನ. ಯಾಕಂದ್ರೆ ಭಾಷಾವಾರ ಪ್ರಾಂತ ಆಗಿದ್ದರಿಂದಾಗಿ ಭಾಷೆ ಸಲ ನಮಗೆ ಮರಾಠಿಗರಿಗೆ, ನಮಗೆ ಕೇರಳೀಯನ್ನರಿಗೆ, ನಮಗೆ ತೆಲುಗರಿಗೆ, ನಮಗೆ ತಮಿಳಿಯನ್ನರಿಗೆ ಮೇಲೆ ಘರ್ಷಣೆ ಆಗ್ತಾವೆ. ಅದರಲ್ಲಿ ಬಾರ್ಡರ್ ಅಂದ್ರೆ ಸೀಮೆ ಮತ್ತು ಭಾಷೆ. ಯಾಕಂದ್ರೆ ನಾವು ರಾಜ್ಯಗಳನ್ನ ಏನು ಮಾಡಿದ್ದೀವಪ್ಪ ಅಂದ್ರೆ ಈ ಭಾಷಾವಾರ ನೆಲೆಗಟ್ಟಿನಲ್ಲಿ ರಾಜ್ಯಗಳು ನಿರ್ಮಾಣ ಮಾಡಿದ್ದರಿಂದಾಗೆ ಭಾಷೆಯ ಪ್ರಾಬ್ಲಮ್ ಇಡೀ ದೇಶ ತುಂಬ ಅದ. ಅದಕ್ಕಾಗಿ ಈ ನೆಲೆಯಲ್ಲಿ ನಾವು ಪ್ರೀತಿಯಿಂದ ಕನ್ನಡವನ್ನು ಕಲಿಸುವಂಥ ಪ್ರಯತ್ನ ಮಾಡೋಣ ಅನ್ನುವಂಥ ನಿರ್ಧಾರಕ್ಕೆ ನಮ್ಮ ಪುರುಷೋತ್ತಮ್ ಬೆಳೆಮಲೆ ಅವರು ಬಂದಿದ್ದು. ಆ ದಿಶೆಯಲ್ಲೇ ಅವರು ಈ ಹೆಜ್ಜೆಯನ್ನಿಟ್ಟಿದ್ದು ನಿಜವಾಗಿಯೂ ಒಂದು ರೀತಿಯಿಂದ ಒಳ್ಳೆಯ ಹೆಜ್ಜೆ. ಯಾಕಂದ್ರೆ ಕನ್ನಡವನ್ನು ಒತ್ತಾಯಲಿ ಕಲಿಸೋದ್ರಿಂದಲೂ ನಾವು ಪ್ರೀತಿಯಿಂದ ಕಲಿಸ್ತೀವಿ, ಕಲೀರಿ ಅಂತೇಳಿ. ಯಾಕೆ ಇಲ್ಲಿ ಅವರ ಬೇರೆ ದೇಶದವರು ಅನ್ಯ ಭಾಷಿಕರು ಇಲ್ಲಿ ವ್ಯವಹಾರ ಮಾಡಬೇಕಾದ್ರೆ ಇಲ್ಲಿ ಕನ್ನಡ ಬರಲೇಬೇಕು. ಕನ್ನಡ ಬಂದವ್ರು ಮಾಡಲಿಕ್ಕೆ ಸಾಧ್ಯತೆ. ಈಗ ವ್ಯಾಪಾರಿ ಅವು ಏನು ತಿಳಿಲಿಲ್ಲ ಏನು ಮಾಡೋದು ಕನ್ನಡ, ಅದಕ್ಕೆ ಕನ್ನಡ ಕಲೀರಿ, ನಾವು ಕಲಿಸ್ತೀವಿ ಅನ್ನುವಂಥ ಒಂದು ನಿರ್ಧಾರ ಮಾಡಿದ್ದು ನಿಜವಾಗಿಯೂ ಮನಪರಿವರ್ತನೆ. ಇದಕ್ಕೆ ಗಾಂಧೀಜಮ್ ಅಂತ ಹೇಳ್ತೀವಿ ನಾವು, ಅಥವಾ ಟ್ರಸ್ಟಿಶಿಪ್ ಅಂತ ಹೇಳ್ತೀವಿ, ವಿಶ್ವಾಸ ಮೂಡಿಸುವಂಥದ್ದು. ಒಬ್ಬರೊಬ್ಬರು ವಿಶ್ವಾಸ ಮೂಡಿಸಿ ಕನ್ನಡನೂ ಅವ್ರು ಕಲೀಲಿ, ನಾವು ಅವ್ರ ಭಾಷೆನ ಕಲಿಯೋ ಪ್ರಯತ್ನ ಮಾಡೋಣ. ಆಗ ನಮ್ಮಲ್ಲಿ ಏನಾಗ್ತದಪ್ಪ ಅಂದರೆ ಯಾವ ಭಾಷೆ ಹೆಚ್ಚು ಯಾವ ಭಾಷೆ ಕಡಿಮೆ ಅನ್ನುವಂಥ ತಿಕ್ಕಾಟಗಳು ಬರೋದಿಲ್ಲ ಅನ್ನೋದು ಒಂದು ಸಾಮಾನ್ಯ ನಂಬಿಕೆ. ಇದಕ್ಕೆ ನೀವೇನಂತೀರಿ? ಕನ್ನಡ ಪ್ರೀತಿಯಿಂದ ಕಲಿಸೋ ತಪ್ಪು ಅಂತೀರಾ, ಸರಿ ಅಂತೀರಾ, ಏನಂತೀರಿ ಹೇಳಿ, ನಿಮ್ಮದು ವಿಚಾರ ತಿಳಿಸ್ತಾ ಇರಲಿ. ಯಾಕಂದರೆ ಪುರುಷೋತ್ತಮ್ ಬೆಳೆಮಲೆಯವರು ಭಾಳ ಅಭ್ಯಾಸಕರು, ಜೊತೆಗೆ ಒಳ್ಳೆಯ ಚಿಂತಕರು. ಅವರು ಮಾಡಿದ ವಿಚಾರ ಗಾಂಧೀಜಿಯವರ ಒಂದು ವಿಚಾರ ದೃಷ್ಟಿ ಇಟ್ಕೊಂಡು ಹೇಳಿದಾಗ ಅನೇಕ ಭಾಷೆಗಳನ್ನು ಕಲಿಯೋದು, ಜೊತೆಗೆ ಎಲ್ಲ ಭಾಷೆಯನ್ನು ಪ್ರೀತಿಸೋದು, ನಮ್ಮ ಭಾಷೆಯನ್ನು ಹೆಚ್ಚಿಗೆ ಗೌರವಿಸೋದು ಅನ್ನೋದು ಅಷ್ಟ ಸತ್ಯ. ಮಾತೃಭಾಷೆಯನ್ನು ಭಾಳ ಮಹತ್ವದ. ಸ್ವತಃ ಮಹಾತ್ಮ ಗಾಂಧಿಯವರು ಈ ಮಾತನ್ನು ಒಪ್ಕೊಳ್ತಾರೆ. ಭಾಷೆ ಕಲಿಬೇಕು, ಬೇರೆ ಬೇರೆ ಮಾತೃಭಾಷೆ ಹೆಚ್ಚಿಂದು ಕನ್ನಡವನ್ನು ಕಲಿಸೋ ದಿಶೆಯಲ್ಲೇ ಬೆಳೆಮಲೆ ಅವರು ಈ ಒಂದು ಕಲಿಸುವ ವಿಚಾರ ಒಂದು ಪ್ಲ್ಯಾನ್ ಮಾಡಿದ್ದ ಸ್ವಾಗತ ಅಂತ ಹೇಳ್ತಾ, ಇದನ್ನ ಮೇಲೆ ಆಗಿರ್ಬೋದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸಲಿಕ್ಕೆ ಹೋಗ್ಬಾರ್ದು. S60 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯದು ಸತ್ಯದ ಕೈಗನ್ನಡಿ ವಂದನೆಗಳು.